ಬೆಡಕಿಹಾಳದಲ್ಲಿ ಅತಿವೃಷ್ಟಿಯಿಂದ ಮನೆ ಗೋಡೆ ಕುಸಿದು ಹಾನಿಗೊಳಗಾದ ಕುಟುಂಬಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ 15,000 ರೂಪಾಯಿಗಳ ಪರಿಹಾರ ನಿಧಿ ವಿತರಣೆ. ಹೌದು, ಅತಿವೃಷ್ಟಿಯಿಂದ ಮನೆ ಗೋಡೆ ಕುಸಿದು ಹಾನಿಗೊಳಗಾದ ನಿಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಬಿಬಿಜಾನ್ ಶೌಕತ್ ಮುಲ್ಲಾ ಕುಟುಂಬದವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಮಾತೋಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದದಿಂದ 15,000 ರೂಪಾಯಿ ಪರಿಹಾರ ಧನವನ್ನು ವಿತರಿಸಲಾಯಿತು. 2 ವರ್ಷಗಳ ಹಿಂದೆ ಅತಿವೃಷ್ಟಿಯಿಂದ ಮನೆ ಗೋಡೆ ಕುಸಿದು ಹಾನಿಗೊಳಗಾದ ಮುಲ್ಲಾ ಕುಟುಂಬದವರಿಗೆ ಗ್ರಾಮ ಪಂಚಾಯಿತಿಯಿಂದಾಗಲಿ ಅಥವಾ ಸರ್ಕಾರಿ ಅರೆ ಸರ್ಕಾರಿ ಯಾವುದೇ ಕ್ಷೇತ್ರದಿಂದ ಪರಿಹಾರ ದೊರೆಯದೆ ಸಂಕಷ್ಟಕ್ಕೀಡಾದ ಕುಟುಂಬಕ್ಕೆ ಕೇವಲ ನಾಮಮಾತ್ರ ದಾಖಲಾತಿಗಳನ್ನು ಪರಿಶೀಲಿಸಿ ಪರಿಹಾರ ಧನವನ್ನು ನೀಡಿದ್ದರಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಾಳಾಸಾಹೇಬ್ ಶಿಂದೆ, ಮಂಜುನಾಥ್ ನಾಯಕ್ ಮಾತನಾಡಿದರು. ವಲಯ ಮೇಲ್ವಿಚಾರಕರಾದ ಸಿದ್ದಣ್ಣ ಕಟ್ಟಿಕರ್, ತಾಲೂಕು ಯೋಜನಾಧಿಕಾರಿಗಳು ಮಂಜುನಾಥ ನಾಯಕ್, ಕ್ಷೌರ ಘಟಕ ತಾಲೂಕಾ ಕ್ಯಾಪ್ಟನ್ ಬಾಳಾಸಾಹೇಬ್ ಶಿಂದೆ, ಸದಸ್ಯರಾದ ರಾಜು ಕೊಡದವರ್, ಕುಮಾರ್ ಭುವಿ, ಸಂತೋಷ್ ದೇಸಾಯಿ, ವಿಕ್ರಮ್ ಶಿಂಗಾಡೆ ಸೇರಿದಂತೆ ಪತ್ರಕರ್ತರು ಉಪಸ್ಥಿತರಿದ್ದರು. ಬಿಬಿಜಾನ್ ಶೌಕತ್ ಮುಲ್ಲಾರವರು ಈ ಹಿಂದೆ ಮಹಾಪುರ ಬಂದಂಥ ಸಂದರ್ಭದಲ್ಲಿ ಅವರ ಮನೆ ಸ್ವಲ್ಪ ಅತಿಯಾದ ಮಳೆಯಿಂದಾಗಿ ಒಂದು ಭಾಗ ಪೂರ್ಣ ಬಿದ್ದಿತ್ತು. ವಾಸಿಸುವಂಥ ಮನೆ ಸಾಕಷ್ಟು ಅವರ ಮನೆಯ ವಸ್ತುಗಳೆಲ್ಲ ಅದಕ್ಕೆ ಹಾನಿಯಾಗಿ ಹೋಗಿದ್ದು, ದವಸ ಧಾನ್ಯಗಳು, ಬಟ್ಟೆ ಮತ್ತು ಅವರು ಒಂದಷ್ಟು ಕಂಪ್ಯೂಟರ್ ಎಲ್ಲ ಬಿದ್ದು ಎಲ್ಲ ಪುಡಿ ಆಗಿತ್ತು. ಆ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಒಂದು ಮನವಿ ಮಾಡಿಕೊಟ್ಟಿದ್ರು, ಏನಾದರೂ ನಮಗೆ ಸ್ವಲ್ಪ ಸಹಾಯವನ್ನು ಮಾಡಿ ಎನ್ನುವಂತಹ ಒಂದು ಕಳಕಳಿಯನ್ನು ಅವರು ವ್ಯಕ್ತಪಡಿಸಿದರು. ಸಣ್ಣ ದಾಖಲಾತಿ ಪತ್ರಗಳನ್ನು ಕೂಡ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಆ ಸಂಘದ ಸದಸ್ಯರು ಮತ್ತು ನಮ್ಮ ಶೌರ್ಯ ತಂಡದ ಎಲ್ಲ ಸದಸ್ಯರು ಸೇರಿಕೊಂಡು ಅದಕ್ಕೊಂದು ತೀರ್ಮಾನವನ್ನು ಮಾಡಿದೆವು. ಏನಾದರೂ ಇವರಿಗೊಂದು ಸಾಂತ್ವನ ಧನವನ್ನು ಕೊಡಬೇಕು, ಕಳಿಸಬೇಕು ಅನ್ನುವಂಥ ಮನವಿಯನ್ನು ಇಟ್ಟು ಪೂಜ್ಯರಿಗೆ ನಾವು ಶಿಫಾರಸು ಮಾಡಿ ಕಳಿಸಿದ್ದೇವೆ. ಇಲ್ಲಿಂದ ಪೂಜ್ಯ ಧರ್ಮಾಧಿಕಾರಿಗಳು ಇವತ್ತು ಅವರಿಗೆ ಅವರ ಒಂದು ಸಣ್ಣ ಸಹಾಯಾರ್ಥವಾಗಿ ಸುಮಾರು 15,000 ರೂಪಾಯಿ ಮೊತ್ತದ ಚೆಕ್ಕನ್ನು ಇವತ್ತು ಅವರಿಗೆ ಮಂಜೂರಾತಿಯನ್ನು ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಈ ಗ್ರಾಮದ ಹಿರಿಯರಾದಂತಹ ವಿಕ್ರಮ್ ಶಿಂಗಾಡೆ ಸರ್ ಅವರು ಅವರ ಹಸ್ತದಿಂದ ಇವತ್ತು ಅವರಿಗೆ ನಾವು ವಿತರಣೆಯನ್ನು ಕೂಡ ಮಾಡಿದೆವು. ಈ ಸಂದರ್ಭದಲ್ಲಿ ಅವರಿದ್ದಾರೆ. ನಮ್ಮ ತಾಲೂಕಿನ ಶೌರ್ಯ ಘಟಕದ ಕ್ಯಾಪ್ಟನ್ ಆದಂತಹ ಬಾಳಾಸಾಹೇಬ್ ಶಿಂದೆ ಅವರು ಹಾಗೂ ಅವರ ಒಂದು ದೊಡ್ಡ ಟೀಮ್, ಸ್ಥಳೀಯ ಮೇಲ್ವಿಚಾರಕರು ಸಿದ್ದಣ್ಣ ಕಟ್ಟಿಂಕರ್ ಹಾಗೂ ನನ್ನೆಲ್ಲ ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಈ ಗ್ರಾಮದ ಎಲ್ಲ ಹಿರಿಯರು ಕೂಡ ಈ ಒಂದು ಸಂದರ್ಭದಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಅವರ ಕುಟುಂಬಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಒಂದು ಕಷ್ಟವನ್ನು ಆದಷ್ಟು ಬೇಗ ನಿವಾರಣೆ ಮಾಡಲಿ ಅಂತ ಹೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ನಿರ್ಧಾರವನ್ನು ಇಟ್ಟುಕೊಂಡು ನಮ್ಮ ವಲಯ ಮೇಲ್ವಿಚಾರಕರಾಗಬಹುದು, ಅದೇ ರೀತಿಯಾಗಿ ತಾಲೂಕಾ ಮಟ್ಟದ ಎಲ್ಲ ನಮ್ಮ ಸಂಯೋಜಕರಾಗಬಹುದು, ನಮ್ಮ ಜಿಲ್ಲಾ ಸಂಯೋಜಕರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಅದಕ್ಕೆ ಬೇಕಾದಂಥ ಅವಶ್ಯಕವಾದಂಥ ದಾಖಲಾತಿಗಳನ್ನು ಕೊಟ್ಟ ನಂತರ ಅವರಿಗೊಂದು 15,000 ರೂಪಾಯಿಗಳ ಒಂದು ಪ್ರಸಾದ ಸ್ವರೂಪದ ಒಂದು ಸಹಾಯಧನವನ್ನು ಇವತ್ತು ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು, ಅವರ ಮಾತುಶ್ರೀ ಅವರ ಕೃಪಾಶೀರ್ವಾದ ಮೇರೆಗೆ ಇಲ್ಲಿ ಬಂದು ಈ ಒಂದು ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಈ ಧರ್ಮಸ್ಥಳದ ವತಿಯಿಂದ ಕೇವಲ ಒಂದು ಧಾರ್ಮಿಕ ಅಷ್ಟೇ ಅಲ್ಲ, ಶೈಕ್ಷಣಿಕ, ಕಲೆ, ಕ್ರೀಡೆ, ಸಾಹಿತ್ಯ, ಅದೇ ರೀತಿಯಾಗಿ ಆರ್ಥಿಕ ಕ್ಷೇತ್ರಗಳಲ್ಲಿ ಅತಿ ಒಂದು ಮಹತ್ವದ ಸಹಾಯವನ್ನು ಇವತ್ತಿನವರೆಗೆ ನಾವು ಪಾರದರ್ಶಕತೆಯಿಂದ ಅದೇ ರೀತಿಯಾಗಿ ಪ್ರಾಮಾಣಿಕತೆಯಿಂದ ಮಾಡುತ್ತಾ ಇಲ್ಲಿವರೆಗೆ ಬಂದಿದ್ದೇವೆ. ಅದೇ ರೀತಿಯಾಗಿ ಮುಂದನ್ನು ಸಹಿತ ನಾವು ವರಿತೇವೆ. ಇವಾಗ ನೋಡಬೇಕಾಗಿತ್ತಂದರೆ ಧಾರ್ಮಿಕ ಕ್ಷೇತ್ರವಾಗಿ ಹೇಳಬೇಕಾಗಿತ್ತಂದರೆ ನಮ್ಮ ಗ್ರಾಮದಲ್ಲಿರುವಂಥ ಬೆಡಕಿಹಾಳ ಗ್ರಾಮದಲ್ಲಿರುವಂಥ ಒಂದು 6 ನಮ್ಮ ಮಂದಿರಗಳಿಗೆ ಜೀರ್ಣೋದ್ಧಾರದ ಕಾರ್ಯಕ್ಕಾಗಿ ಸುಮಾರು 9 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಪ್ರಸಾದ ಸ್ವರೂಪದ ಸಹಾಯಧನವನ್ನು ನಾವು ಕೊಟ್ಟಿದ್ದೇವೆ. ಆ ಎಲ್ಲ ಮಂದಿರಗಳು ಇವತ್ತು ನೋಡಬೇಕಾದ್ರೆ ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸುವಂಥ ಅವಸ್ಥೆಯಲ್ಲಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷ 6 ತಿಂಗಳಿಗೆ ಒಂದು ಸಲ ಶ್ರದ್ಧಾ ಕೇಂದ್ರಗಳ ಒಂದು ಪರಿಸರವನ್ನು ಸ್ವಚ್ಛತಾ ಅಭಿಯಾನವನ್ನು ನಮ್ಮ ಶೌರ್ಯ ತಂಡದ ಮುಖಾಂತರವಾಗಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕೆಲಸವನ್ನು ಸಹಿತ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಸಾಮಾಜಿಕವಾಗಿ ನೋಡಬೇಕಾಗಿತ್ತಂದರೆ ಒಂದು ನೆರೆ ಹಾವಳಿಯ ಸಂದರ್ಭದಲ್ಲಿ ನಮ್ಮ ಒಂದು ಶೌರ್ಯ ಘಟಕ ಏನಿದೆ, ನಾನು ಶೌರ್ಯ ಘಟಕದ ತಾಲೂಕಾದ ಕ್ಯಾಪ್ಟನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬೆಡಕಿಹಾಳ ಶೌರ್ಯ ತಂಡ 20 ನೋಡಬೇಕಾದ್ರೆ 20 ಜನರ ಒಂದು ಶೌರ್ಯ ತಂಡ NDRF ಯಾವ ರೀತಿಯಾಗಿ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡ್ತಾ ಇದೆ, ಒಂದು ಆಪತ್ಕಾಲಿಕವಾಗಿ ಬಾಂಧವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೂಜ್ಯರ ಒಂದು ಆಶೀರ್ವಾದದ ಮೇರೆಗೆ ನಮ್ಮ ಒಂದು ಶೌರ್ಯ ತಂಡ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಕುಟುಂಬಗಳಿಗೆ ಆಸರೆಯಾಗಿ ಒಂದು ಆಪತ್ಕಾಲದ ಬಾಂಧವರಾಗಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ನೆರೆ ಹಾವಳಿಯ ಸಂದರ್ಭದಲ್ಲಿ ನಾವು ನೋಡಬೇಕಾಗಿತ್ತಂದ್ರೆ ಈ ನೆರೆ ಹಾವಳಿ ಬರುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ದೂಧಗಂಗಾ ನದಿಯ ಪರಿಸರದಲ್ಲಿರುವಂಥ ಕುಟುಂಬಗಳಿಗೆಲ್ಲ ಹೋಗಿ ಅವರಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮ ಆಗಿರಬಹುದು, ಆ ನಂತರ ಸತತವಾಗಿ ಅವರಿಗೆ ಯಾವ್ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ವಹಿಸಿದ್ದೇವೆ. ಅದರ ಜೊತೆಗೆ ಅಲ್ಲಿರುವಂಥ ದನಕರಗಳನ್ನು, ಮೇವುಗಳನ್ನು सुरक्षितवाದಂತ ಸ್ಥಳಕ್ಕೆ ಒಯ್ದು ಬಿಡುವಂತ ಕೆಲಸವನ್ನು ಸಹಿತ ನಾವು पासून आमचं अजून असंच आहे. धर्मस्थळाकडून आम्हाला हे मिळालं, अनुदान मिळालेलं आहे. हे आम्ही
खुशी मानतो. धर्मस्थळचे जे अधिकारी आहेत ना सर वगैरे ते आम्हाला सर सर्वे करून गेले पडल्यानंतर आणि बाळू सर शिंदे सर पण येऊन गेले सर्वे केले. आम्ही जेव्हा डॉक्युमेंट सबमिट केल्यानंतर लगेच ते येऊन सर्वे पाहणी केले आणि नंतर आम्हाला आता निधी 15. ब्युरो रिपोर्ट महावीर चिंचणे, भारत वैभव न्यूज, निपाणी. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.